ಬಂಗಾರಪ್ಪನವ್ರ ಫ್ಯಾಮಿಲಿ ಹುಟ್ಟಿರೋದು. ಬಂಗಾರಪ್ಪನವರು ಗ್ರೇಟ್ ಲೀಡರ್, ಬಡವರ ಬಂಧು ಅಂತ ಹೆಸರು ತಗೊಂಡಿರೋರು. ಅವರು ಶಿವಮೊಗ್ಗ ಜಿಲ್ಲೆಯವರು. ಅವ್ರು ಹುಟ್ಟಿದ್ದು ಇಲ್ಲೇನೆ, ಓದಿದ್ದು ಇಲ್ಲೇನೆ. ನೀವು ಅವ್ರ ಮನೆ ಇಲ್ಲಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇಲ್ಲಿದೆ, ಇಲ್ಲೇ ಇದೆ. ಅವ್ರು ಓದಿದ್ದೆ ಇಲ್ಲಿ ಇದೆ ಅಂದಮೇಲೆ ಮನೆ ಇಲ್ಲದೆ ಇರುತ್ತಾ? ಮನೆ ಇದ್ದ ತಕ್ಷಣ ಅವ್ರು 365 ದಿವಸ ಇಲ್ಲೇ ಇರಬೇಕಂತ ಅವಶ್ಯಕತೆ ಏನಿಲ್ವಲ್ಲ. ಇವಾಗಿರೋ ಒಂದು ಫಾಸ್ಟ್ನೆಸ್ಲಿ ಸೊಸೈಟಿ ಎಷ್ಟು ದೊಡ್ಡದಾಗಿದೆ ಅಂದರೆ US ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲಿದ್ದು ಕೆಲಸ ಮಾಡ್ಬೋದು. ಬಟ್ ಖಂಡಿತ ಅವ್ರು ನಿಮ್ಮ ಶಿವಮೊಗ್ಗಕ್ಕೆ ಬರ್ತಾರೆ. ಎಲ್ಲರೂ ಹೇಳ್ತಾರೆ ಅವ್ರ ಮನೆ ಎಲ್ಲಿದೆ. ಇಲ್ಲ, ಏನು ಹೇಳೋದು ಬೇಡ. ಯಾರು ಏನೇನು ಮಾಡಿದ್ರೆ ಅವ್ರು ನೆನೆಸ್ಕೊಂಬಿಟ್ರೆ ಸಾಕು. ಗೀತಾ ಏನು ಮಾಡಬೇಕಂದ್ರೆ ನೀವು ಹೇಳಬೇಕು. ಅವ್ರಿಗೆ ಏನು ಗೊತ್ತಿದೆ, ಏನು ಮಾಡಿಸ್ಬೇಕು, ಏನು ಕೆಲಸ ಇದೆ ಅನ್ನೋದನ್ನ ಅವ್ರು ಕಲಿಯೋದಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರಿಗೆ. ಎಲ್ಲ ಪ್ರಾಬ್ಲಮ್ಸು ಹೇಳಿದ್ದಾರೆ, ಎಲ್ಲ ಪ್ರಾಬ್ಲಮ್ಸು ಮಾಡ್ತಾರೆ. ಹೊಸ ಸಮಸ್ಯೆ ಬರ್ಬೋದು, ಆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಅವ್ರ ಲೋಕಲ್ ಮುಖಂಡರ ಕೂತ್ಕೊಂಡು ಎಲ್ಲ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ. ಅವಕಾಶ ಕೊಟ್ಮೇಲೆ ಗೊತ್ತಾಗುತ್ತೆ. ಎಲ್ಲರಿಗೂ ಅವಕಾಶ ಕೊಟ್ಟರೆ ಅವ್ರಿಗೊಂದು ಫಸ್ಟ್ ಟೈಮ್ ಅಂತ ಒಂದು ಬರುತ್ತೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಒಂದು ವೇಳೆ ಎಲ್ಲ ಹೊಸಬ್ರಾಗಿದ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಹಂಗಲ್ವಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಅನುಭವ ಆಗಿದೆ ಅಲ್ವಾ? ಆ ಅನುಭವನ ಯೂಟಿಲೈಸ್ ಮಾಡಿ. ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸು ಏನಾಗುತ್ತೆ ಅದು ಕೇಳಿ. ಇವಾಗ ನಾವು ಮಾತನ್ನ ಎಷ್ಟು ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದೀರಿ, ಅದೇ ಥರ ತಾನೇ ಹೇಳಿ. ನಾನು ಯಾತಿ ಕೇಳ್ತಾ ಸ್ವಲ್ಪ ಯೋಚನೆ ಮಾಡಿ. ಯಾರು ಹೇಳ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಒಂದು ಇರುತ್ತೆ. ಇವಾಗ ನಮ್ಮೂರು ಮಗಳ ಕಡೆ ಏನು ಮಾಡ್ಬೇಕಂತ ನಿಮ್ಮ ಮನಸ್ಸಿಗೆ ಇರಲ್ವಾ? ನಿಮ್ಮ ಸ್ನೇಹಿತನೋ, ನಿಮ್ಮ ತಂಗಿನೋ, ನಿಮ್ಮ ಅಕ್ಕನೋ, ನಿಮ್ಮ ತಾಯಿನೋ ಅಂತ ತಿಳ್ಕೊಳ್ಳಿ. ಹೇಳಕ್ಕ ನಾಳೆ ಇವರೊಂದು ದೊಡ್ಡ ಲೀಡರ್ ಆದರೂ ಆಗ್ಬೋದು. ಯಾಕೆ ಆಗ್ಬಾರ್ದು ಅಂತ ಇದೆಯಾ? ಹೆಣ್ಮಗಳು ಅಂತ ಬೇಡ ಅಂತೀರಾ? ಹೇಳಿ ಹೇಳಿ, ಯಾರು ಏನು ಹೇಳ್ತಿಲ್ವಲ್ಲ. ಇಲ್ಲ, ಹಂಗೆ ಆಗ್ಬೋದಲ್ವ? ಯಾಕೆ ಆಗ್ಬಾರ್ದು? ಮತ್ತೆ ಆ ಥರ ಇಂಡಿಯಲ್ಲಿ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಹೆಣ್ಮಕ್ಳು ಆಗದೆ ಇರೋರು ಇದ್ದಾರೆ, ಎಷ್ಟು ಜನ ಇದ್ದಾರೆ? ಆ ಥರ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು. ಫ್ರೀಡಮ್ ಫೈಟ್ರಿಂದ ಇವತ್ತು ಪೊಲಿಟಿಕಲ್ ಸಿಸ್ಟಮ್ವರೆಗೂ ಹೆಣ್ಮಕ್ಳು ಎಷ್ಟು ಮುಂದೆ ಇದ್ದಾರೆ ಅಂತ ನಿಮಗೆ ಗೊತ್ತು. ಎಲ್ಲ ವಿಭಾಗದಲ್ಲೂ ಇದ್ದಾರೆ. ಫ್ಲೈಟ್ ಓಡಿಸೋ ವಿಭಾಗದಿಂದ ಇವನ್ ಟ್ರೈನ್ ಓಡಿಸೋರು. ಯಾಕೆ ಎಷ್ಟು ನೀವು ಕೂಲಿ ಕೆಲಸ ನೋಡ್ತೀರ, ಅಲ್ಲಿಗಿಂತ ಟಾಪ್ ಕ್ಲಾಸ್ ಜಾಬ್ವರೆಗೂ ಇದ್ದಾರೆ. ಹೆಂಗಸರು ಟಾಪ್ ಲೆವೆಲ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೋಡಿ, ಅವಕಾಶ ಕೊಟ್ಟು ನೋಡಿ. ಅವ್ರು ಖಂಡಿತ ಕೆಲಸ ಮಾಡ್ತಾರೆ. ಅವ್ರ ಪರವಾಗಿ ಅವ್ರ ಗೌರ್ಮೆಂಟ್ ಪರವಾಗಿ ಏನೋ ಗ್ಯಾರಂಟಿ ಅಂದ್ರು. ನಾನು ನೆನಪಿ ಬರೋ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಖಂಡಿತ ಮಾಡ್ತಾರೆ. ಇಷ್ಟು ಹೇಳ್ತಾ ತುಂಬ ಥ್ಯಾಂಕ್ಸ್. ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು. ಒಂದ್ಸಲ ಒಂದು ಅವಕಾಶ ಕೊಡಿ, ಖಂಡಿತ ಕೆಲಸ ಮಾಡ್ತಾರೆ, ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.